ಹ್ಮ್ ಇವತ್ತು ನಾವು ಮಾರುತಗಳಲ್ಲಿ ಎರಡನೇ ವಿಧವಾದ ಋತುಕಾಲಿಕ ಮಾರುತಗಳು ಅದನ್ನ ಈ ಕ್ಲಾಸ್ ಅಲ್ಲಿ ಮಾಡೋಣ. So this is the second type of winds. This is the seasonal winds. So seasonal winds in the world are also known as the monsoons. ಮಾನ್ಸೂನ್ ಮಾರುತ ಕೇಳಿದಿರಲ್ಲ. ಸೊ ಮಾನ್ಸೂನ್ ಮಾರುತಗಳನ್ನ ನಾವು ಋತುಕಾಲಿಕ ಮಾರುತಗಳು ಅಂತ ಕರಿತೀವಿ. ಸೊ ಯಾಕೆ ಋತುಕಾಲಿಕ ಅಂತ ಕರಿತೀವಿ? ಒಂದು ವಾರದಿಂದ ಯಾವ ದಿಕ್ಕಿಂದ ಯಾವ ದಿಕ್ಕಿಗೆ ನಿಮ್ಮ ಮನೆ ಹತ್ರ ಗಾಳಿ ಬೀಸ್ತಾ ಇತ್ತು ಗಮನಿಸಿದೀರಾ? ನಾರ್ತ್ ಈಸ್ಟ್ ಇಂದ ಸೌತ್ ವೆಸ್ಟ್ ಗೆ ಬೀಸ್ತಾ ಇತ್ತು ಒಂದು ವಾರದಿಂದ. ಸೊ ಈಗ ಯಾವ ಕಡೆಯಿಂದ ಯಾವ ಕಡೆ ಬೀಸ್ತಾ ಇದೆ ಗಾಳಿ? ಪೂರ್ವದಿಂದ ಪಶ್ಚಿಮಕ್ಕೆ ಸರ್. ಪೂರ್ವದಿಂದ ಅಲ್ಲ, ಕರೆಕ್ಟ್ ಆಗಿ ಪೂರ್ವದಿಂದ ಬೀಸಲ್ಲ. ಸೊ ಇವತ್ತು 1ನೇ ತಾರೀಕಲ್ವಾ? ಸೊ ಇವತ್ತು ಕೇರಳಕ್ಕೆ ಬಂದ ಮಾನ್ಸೂನ್ ಅಲ್ವಾ? ಇವತ್ತು ಬರುತ್ತೆ ಅಂತ ಹೇಳ್ತಾರೆ ಕೇರಳಕ್ಕೆ. ನಂತರ 4-5 ದಿನಕ್ಕೆ ನಮ್ಮ ಬೆಂಗಳೂರು ಸುತ್ತಮುತ್ತ ಬೀಸು ಮಾನ್ಸೂನ್ ಮಾರುತ. ಓಕೆ, ಸೊ ಒಂದು ವಾರದಿಂದ ಈ ದಿಕ್ಕಿಂದ ಈ ದಿಕ್ಕಿಗೆ ಬೀಸ್ತಾ ಇದ್ದಂತಹ ಗಾಳಿ ಈಗ ಇದ್ದಕ್ಕಿದ್ದಂಗೆ ಜೂನ್ ತಿಂಗಳು ಸ್ಟಾರ್ಟ್ ಆಗೋ ಟೈಮಲ್ಲಿ, ಸಾಮಾನ್ಯವಾಗಿ ಜೂನ್ 5ಕ್ಕೆ ದಿಕ್ಕು ಬದಲಾಯಿಸ್ತದೆ. ಸೊ ಅದು ಹಿಂದೆ ಮುಂದಾಗ್ತದೆ, ಒಂದು ವಾರ ಹಿಂದಾಗ್ತದೆ, ಒಂದು ವಾರ ಮುಂದಾಗ್ತದೆ. ಅದನ್ನ ನಾವು ಎಂತ ಕರಿತೀವಿ ಅಂತಂದ್ರೆ ಬರ್ಸ್ಟ್ ಆಫ್ ಮಾನ್ಸೂನ್ ಅಂತ ಕರಿತೀವಿ. ಮಾನ್ಸೂನ್ ನ ಉಮ್ಮಳಿಸುವಿಕೆ. ಸೊ ಸಡನ್ ಸ್ಟಾರ್ಟ್ ಆಫ್ ಮಾನ್ಸೂನ್ over the Indian subcontinent is called as the burst of monsoon. ಇದ್ದಕ್ಕಿದ್ದಂತೆ ಮಾನ್ಸೂನ್ ಮಾರುತಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸಲಿಕ್ಕೆ ಶುರುವಾಗ್ತವೆ. ಅದನ್ನ ನಾವು ಮಾನ್ಸೂನ್ನ ಉಮ್ಮಳಿಸುವಿಕೆ ಅಂತ ಕರಿತೀವಿ. ಇವತ್ತು ಅಥವಾ 5ನೇ ತಾರೀಕು ಅದ್ರೊಳಗಡೆ ಈ ದಿಕ್ಕು ಚೇಂಜ್ ಆಗ್ತದೆ. 1ನೇ ತಾರೀಕು ಜೂನ್ 1ನೇ ತಾರೀಕು ಮಾನ್ಸೂನ್ ಅಂತ ಇದೆಯಲ್ಲ ಪದ, ಇದು ಅರೇಬಿಕ್ ಭಾಷೆದು. The term monsoon is derived from the word Arabic word mausim. ಇದು ಅರೇಬಿಕ್ ವರ್ಡ್. ಇದರಿಂದ ಮಾನ್ಸೂನ್ ಅಂತ ಆಗಿದೆ. was changed from monsoon to monsoons. So what is the meaning of mausim is that season. ಮೌಸಿಮ್ ಅಂತಂದ್ರೆ ಕನ್ನಡದಲ್ಲಿ ಅರ್ಥ ಏನಪ್ಪ ಅಂತಂದ್ರೆ ಋತು ಅಥವಾ ಕಾಲ. ಯಾರಿಂದ ಬಂದಿರ್ಬೋದು, ಯಾರಿಟ್ಟಿರ್ಬೋದು ಇದಕ್ಕೆ ಮಾನ್ಸೂನ್ ಅಂತ. ಸೊ ನಮ್ಮ ಭಾರತದಲ್ಲಿ ಆ ದಿಕ್ಕು ಬದಲಾಗೋದು, ಗಾಳಿ ಇದಕ್ಕಿದ್ದಂತೆ 180 ಡಿಗ್ರಿ ಚೇಂಜ್ ಆಗ್ತದಲ್ಲ ದಿಕ್ಕು, ಅದು ನಮ್ಮ ಜ್ಞಾನಕ್ಕೆ ಅಷ್ಟೊಂದು ಬಂದಿರಲಿಲ್ಲ. ಆದ್ರೆ ಅರಬ್ ವರ್ತಕರು, ಅರಬ್ ಟ್ರೇಡರ್ಸ್ who came from the Iran and Iraq region, the Arabic region, they observed that the wind is changing its direction in a certain period. So they called it as the mausim, the monsoons. They are the one called our wind system as monsoon system. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಈ ಮೊಹಮ್ಮದ್ ಬಿನ್ ತೋಲಕ್ ಕಾಲದಲ್ಲಿ ಅಲ್ ಮಸೂದಿ, ಇಬ್ನ್ ಬಟೂಟಾ ಇವರೆಲ್ಲ ಬರ್ತಾರೆ. ದೇ ಆರ್ ದ ಟ್ರಾವೆಲರ್ಸ್ as well as they are also geographers. They are also writers. Okay, they are the thinkers. They wrote about it. They wrote about the weather condition or the climatic condition of our subcontinent. Okay, they are the one who first mentioned the changing of the wind direction. So ಇವರು ಅರಬ್ರು, ಇವರಿಂದ ಈ ಮಾನ್ಸೂನ್ ಅನ್ನೋ ಪದ ನಮ್ಗೆ ಕಾಣ ಸಿಕ್ತು. ಓಕೆ, ಸೊ ಯಾಕೆ ಚೇಂಜ್ ಆಗ್ತದೆ ನೋಡಿ, ಈ ಮ್ಯಾಪ್ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ. ದಿಸ್ ವಾಸ್ ಡ್ಯೂರಿಂಗ್ ದ ವಿಂಟರ್. ಈ ಚಿತ್ರ ಯಾವಾಗ ಚಳಿಗಾಲದ ವೇಳೆಯಲ್ಲಿ, ಇದು ಬೇಸಿಗೆ ವೇಳೆ.
during the summer season. During the summer season, the winds are blowing. They bifurcate into two branches. One is the Arabic branch and Bay of Bengal branch. Each start ಆದಾಗ English. So this is the summer season in our India and Palerle. During the summer season, we get rainfall. That is why this season is known as the rainy season. Summer start agide. The summer season, the winds are blowing like this. Whereas during the winter season, the wind direction the opposite direction into opposite direction. Okay? So ಈಗ ಬರ್ತಿದ್ದು ಹಿಂಗ್ ಹೋಗ್ಲಿಕ್ಕೆ ಶುರು ಆಗುತ್ತೆ. ಸಮ್ಮರ್ ಸೀಸನ್ ಅಲ್ಲಿ ಹಿಂಗ್ ಬೀಸ್ತಾ ಇರ್ತದೆ, ವಿಂಟರ್ ಸೀಸನ್ಗೆ ಈ ತರ ಬೀಸ್ಲಿಕ್ಕೆ ಶುರು ಆಗುತ್ತೆ. ಇಲ್ಲೂ ಅಷ್ಟೇ, ಈ ಕಡೆ ಬೀಸ್ತಾ ಇದ್ದು ಈ ಕಡೆ ವಾಪಸ್ ಬರೋದು ಶುರು ಆಗುತ್ತೆ. Nowhere around the world the winds change their direction into 180 degrees. Okay? So more than 160 degrees the wind direction changes. Exactly opposite ಗೆ ನಾವು 180 ಡಿಗ್ರಿ ಅಂತ ಕರಿತೀವಿ. ಪ್ರಪಂಚದಲ್ಲಿ ಎಲ್ಲೂ ಸಹ ಈ 120ಕ್ಕಿಂತ ಜಾಸ್ತಿ ಇದು ಡೈರೆಕ್ಷನ್ ಚೇಂಜ್ ಆಗುತ್ತೆ. ಭಾರತದ ವಾಯುಗುಣದ ಅತ್ಯಂತ ಮುಖ್ಯವಾದ ಲಕ್ಷಣ ಏನಪ್ಪಾ ಅಂದ್ರೆ ಇದು ಗಾಳಿ ಏನು ಎಕ್ಸಾಕ್ಟ್ ಆಗಿ ಬೇಸಿಗೆಯಲ್ಲಿ ಒಂದು ದಿಕ್ಕಲ್ಲಿ ಬೀಸ್ಲಿಕ್ಕೆ ಶುರು ಮಾಡ್ತವೆ, ಚಳಿಗಾಲದಲ್ಲಿ ಒಂದು ದಿಕ್ಕಿನಿಂದ ಬೀಸ್ಲಿಕ್ಕೆ ಶುರು ಮಾಡ್ತವೆ. This is the unique feature of our Indian climatic condition. ಬೇರೆ ಎಲ್ಲೂ ಇಲ್ಲ, ಆದ್ರೆ ಬೇರೆ ದೇಶಗಳಿದ್ದಾವೆ. ಈ ಚಿತ್ರದಲ್ಲಿ ತೋರಿಸಿರುವಂತೆ ದಿಸ್ ಇಸ್ ದ 60% ಚೇಂಜ್ ಇರೋದೆಲ್ಲ ರೆಡ್ ಇದೆ, 40% 40 to 60% ಆರೆಂಜ್ ಕಲರ್, ಬಿಲೋ 40% ಯೆಲ್ಲೋ ಕಲರ್, ಅಬೌವ್ 60% ದ ರೆಡ್ ಕಲರ್. ಸೊ ಈ ಏರಿಯಾ ಇದೆಯಲ್ಲ, ಇದು ಪೂರ್ತಿ ಗಾಳಿಯ ಒಂದು ದಿಕ್ಕಿದೆಯಲ್ಲ, ಅದು 60%ಗಿಂತ ಜಾಸ್ತಿ ಚೇಂಜ್ ಆಗ್ತದೆ ಅಂತ. ಇಲ್ಲಿ ನೋಡ್ಬೋದು ನೀವು, ಇಡೀ ಭಾರತ ಉಪಖಂಡ ಅಂತ ಕರಿತೀವಿ, ನೆನಪಿದೆಯಾ? ಗೊತ್ತಿದೆ, ಭಾರತ ಉಪಖಂಡ, ಸಬ್ ಕಾಂಟಿನೆಂಟ್, ಇಂಡಿಯನ್ ಸಬ್ ಕಾಂಟಿನೆಂಟ್. ಯಾವ ದೇಶಗಳು ಬರ್ತವೆ ಸಬ್ ಕಾಂಟಿನೆಂಟ್ ಅಲ್ಲಿ? ಇಷ್ಟು ದೇಶಗಳನ್ನ ಸೇರಿಸ್ಕೊಂಡು ನಾವು ಭಾರತ ಭೂಖಂಡ ಏನು ಉಪಖಂಡ ಅಂತ ಕರಿತೀವಿ, ಸಬ್ ಕಾಂಟಿನೆಂಟ್. ಸೊ ಇಲ್ಲೆಲ್ಲ ಒಂದೇ ರೀತಿಯ ವೆದರ್ ಕಂಡೀಷನ್ಸ್ ನ ಇರೋದನ್ನು ನೋಡ್ತೀವಿ ನಾವು. ದಿಸ್ ಈಸ್ ಯುನಿಕ್. ನಮ್ಮ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಒಂದು ವಾಯುಗುಣ ನಮ್ಮ ಭಾರತ ಉಪಖಂಡದಲ್ಲಿ ಇದೆ. ಓಕೆ, ಅದಕ್ಕೋಸ್ಕರನೇ ಇದನ್ನ ಮಾನ್ಸೂನ್ ಅನ್ನೋ ಪದ ಏನಿಟ್ಟಿದ್ರಲ್ಲ, ಅದೇ ರೀತಿ ಕಂಡೀಷನ್ ಇರುವಂತಹ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಿದಾವಲ್ಲ ಇಲ್ಲೆಲ್ಲ, ಅಲ್ಲಿಗೂ ಸಹ ಇದೇ ರೀತಿಯ ಹೆಸರನ್ನ ಇಟ್ಟಿದ್ದಾರೆ, ಮಾನ್ಸೂನ್ ಅಂತ. ಇಲ್ಲೂ ಅಷ್ಟೇ, ಚೀನಾ ಇದೆಯಲ್ಲ, ಚೀನಾ ಇರ್ಬೋದು, ಜಪಾನ್ ಇಲ್ಲಿದೆ, ಜಪಾನ್ ಐಲ್ಯಾಂಡ್, ಕೊರಿಯನ್ ಪೆನಿನ್ಸುಲಾ, ತೈವಾನ್. These countries also experience some amount of monsoon conditions where the wind direction changes dramatically, okay, substantially. ಬೇಸಿಗೆ ಕಾಲದಲ್ಲಿ ಈ ಕಡೆಯಿಂದ ಈ ಕಡೆ ಬೀಸಿದ ಗಾಳಿ, ಚಳಿಗಾಲದಲ್ಲಿ ಅದರ ಡೈರೆಕ್ಷನ್ ಈ ಕಡೆಯಿಂದ ಈ ಕಡೆಗೆ ಬರುತ್ತೆ. ಸೊ ಅದು ಆಂಗಲ್ ಇಷ್ಟೊಂದು ನಮ್ಮ ಇಂಡಿಯಾದಷ್ಟಿಲ್ಲ. ಸೊ ದೀಸ್ ಇಂಡೋ ಚೈನಾ ರೀಜನ್ ಅಂತಂದ್ರೆ ಯಾವ ಬರ್ತವೆ? ಥೈಲ್ಯಾಂಡು, ಕಾಂಬೋಡಿಯಾ, ಲಾವೋಸ್ ದೇಶಗಳಿದಾವಲ್ಲ, ಇದು ಈ ಭಾಗ. ಮಲೇಷ್ಯಾ ಈಶಾನ್ಯ ಭಾಗಗಳ ಸರ್. ಮಲೇಷ್ಯಾ, ಥೈಲ್ಯಾಂಡು, ಆಮೇಲೆ ಫಿಲಿಪೈನ್ಸ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ, ಈ ದೇಶಗಳನ್ನೆಲ್ಲ ಇಂಡೋ ಚೈನಾ ಅಂತ ಕರೀತಾರೆ. ಸೊ ಈ ಭಾಗದಲ್ಲೂ ಸಹ ನಾವು ಈ ಮಾನ್ಸೂನ್ ಮಾರುತಗಳು, ಏನು ಸೀಸನಲ್ ವಿಂಡ್ಸ್ ಅಂತ ಏನ್ ಕರಿತೀವಿ, ಅವು ಕಂಡುಬರ್ತದೆ. ಮತ್ತು ಆಸ್ಟ್ರೇಲಿಯಾದ ಉತ್ತರ ಭಾಗ, ಈ ಕಾರ್ಪೆಂಟಿಯಾ ಸಿ, ಬ್ಯಾರೆಂಟ್ ಸಿ, ಈ ಭಾಗ ಎಲ್ಲ ಪೂರ್ತಿ ಮಾನ್ಸೂನ್ ಮಾರುತಗಳನ್ನ ಬೀಸೋದನ್ನ ನಾವು ನೋಡ್ತೀವಿ. ಅದು ಬಿಟ್ರೆ ಈ ಹಾರ್ನ್ ಆಫ್ ಆಫ್ರಿಕಾ, ಸೊ ದಿಸ್ ಇಸ್ ದ ಹಾರ್ನ್ ರೀಜನ್. ಈ ಸೊಮಾಲಿ, ಯಮನ್, ಒಮನ್ ಇವೆಲ್ಲ ಬರ್ತಾವಲ್ಲ, ಆ ಭಾಗ, ಇಥಿಯೋಪಿಯಾ, ಸೊ ಈ ಭಾಗ, ಮತ್ತೆ ಇಲ್ಲಿ
ಟಂಜಾನಿಯಾ, ಮತ್ತೆ ಇಲ್ಲಿ ನೈಜೀರಿಯಾ ಭಾಗ, ನೈಜೀರಿಯಾ, ಗೇಬನ್, ಈ ಭಾಗ, ನೈಜರ್, ಈ ದೇಶಗಳಲ್ಲೂ ನಾವು ನೋಡ್ತೀವಿ. ಸಿಯರಾ ಲಿಯೋನ್ ಇವೆಲ್ಲ ಬರ್ತಾವಲ್ಲ ಇಲ್ಲಿ ಮಧ್ಯ ಆಫ್ರಿಕಾ ರಾಷ್ಟ್ರ. ಇದು ಅತ್ಯಂತ ಹೆಚ್ಚು ಮಾನ್ಸೂನ್ ಮಾರುತಗಳಿಂದ ಪ್ರಭಾವಿತವಾಗಿರುವಂತಹ ಪ್ರಪಂಚದ ಇತರ ಭಾಗಗಳು. ಭಾರತದನ್ನ ನಾವು ನೋಡೋಣ ಕರೆಕ್ಟ್ ಆಗಿ. ಯಾಕೆ ದಿಕ್ ಚೇಂಜ್ ಮಾಡ್ತವೆ ಅನ್ನೋದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಇಲ್ಲಿ. ಇದು ಸಮಭಾಜಕ ವೃತ್ತ. ಬೇಸಿಗೆಯ ಅವಧಿಯಲ್ಲಿ ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ಉಂಟಾಗಿರ್ತದೆ, ಇಲ್ಲಿ ಅಧಿಕ ಒತ್ತಡ ಪ್ರದೇಶ ಇರ್ತದೆ. ಹಾಗಾಗಿ ಗಾಳಿ ಈ ಕಡೆಯಿಂದ ಈ ಕಡೆಗೆ ಬೀಸ್ತಿದೆ. ದಿಸ್ ರೀಜನ್ ಡ್ಯೂರಿಂಗ್ ದ summer season is the area having higher pressure, though it was located over the equator. This region is in the Indian Ocean, is experiencing higher pressure than the surrounding areas. Okay, so this area over the Tibetan Plateau and in the Siberian region is the area having low pressure. So here, because the difference of pressure gradient, the wind started blowing from the South Indian Ocean, and after passing the equator, they changed their direction to southwest to northwest due to the Coriolis effect. Okay, so ಇಲ್ಲಿ ಸಮ್ಮರ್ ಸೀಸನ್ ಅಲ್ಲಿ ಏನಾಗ್ತದೆ, ಈ ಟಿಬೆಟ್ ಪ್ರಸ್ಥಭೂಮಿ ಇದೆಯಲ್ಲ, ಇದು ತುಂಬಾ ಒಂದು ಪ್ರಪಂಚದ ಅತ್ಯಂತ ಎತ್ತರದ ಪ್ರಸ್ಥಭೂಮಿ. ಅದು ಆ ಪ್ರಸ್ಥಭೂಮಿ ಪೂರ್ತಿ ಹಳೆಯ ಶಿಲೆಗಳಿಂದ ಕೂಡಿದೆ, ಅಂದ್ರೆ ಅಗ್ನಿಶಿಲೆಗಳಿಂದ ಕೂಡಿದೆ. ಹಾಗಾಗಿ ಸಮ್ಮರ್ ಇದ್ದಾಗ, ಬೇಸಿಗೆ ಕಾಲ ಇದ್ದಾಗ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಹೀರಿಕೆ ನೋಡ್ತೀವಿ ನಾವು ಸೂರ್ಯನ ಕಿರಣಗಳನ್ನ. ಸೊ ಹಾಗಾಗಿ ಆ ಭಾಗ ಪೂರ್ತಿ ಬಿಸಿ ಆಗ್ತದೆ. ಬಿಸಿ ಆಗೋದ್ರಿಂದ ಆ ಭಾಗದ ಮೇಲಿನ ಒತ್ತಡ ಕಡಿಮೆ ಆಗ್ತದೆ. ಅದೇ ಈ ದಕ್ಷಿಣ ಇಂಡಿಯನ್ ಓಷನ್ ಅಲ್ಲಿ ನಮ್ಗೆ ಹೈಯರ್ ಪ್ರೆಷರ್ ಇರೋದನ್ನ ನೋಡ್ತೀವಿ. ಸೊ ಅಲ್ಲಿಂದ ಅಲ್ಲಿಗೆ ಗಾಳಿ ಬೀಸ್ಲಿಕ್ಕೆ ಶುರು ಆಗ್ತವೆ. ಈಗ ಈ ದಿಕ್ಕಲ್ಲಿ ಬೀಸುವಂತಹ ಗಾಳಿ ಸಮಭಾಜಕ ವೃತ್ತವನ್ನು ದಾಟಾದ್ಮೇಲೆ ಕೋರಿಯಾಲಿಸ್ ಇದರಿಂದ ತಮ್ಮ ಬಲಕ್ಕೆ ತಮ್ಮ ದಿಕ್ಕನ್ನು ಹಾಯಿಸಿ ನೈಋತ್ಯ ಮಾನ್ಸೂನ್ ಮಾರುತಗಳಾಗಿ ಪರಿವರ್ತನೆ ಆಗಿ ಬೀಸ್ಲಿಕ್ಕೆ ಶುರು ಮಾಡ್ತವೆ. ಸೊ ಈಗ ಬೀಸ್ಬೇಕಾದ್ರೆ ನಮ್ಮ ಭಾರತದ ದಕ್ಷಿಣ ಭಾಗದಿಂದ ಹಿಂಗೆ ಎರಡು ಶಾಖೆಗಳಾಗಿ ಚೇಂಜ್ ಆಗಿ ಅವೆರಡು ಈ ದಿಕ್ಕಲ್ಲಿ ಬೀಸ್ಲಿಕ್ಕೆ ಶುರು ಮಾಡ್ತವೆ. ಬಂಗಾಳ ಕೊಲ್ಲಿ ಮೇಲೆ ಬೀಸ್ತವೆ ಮತ್ತು ಅರಬ್ಬಿ ಸಮುದ್ರದ ಮೇಲೆ ಬೀಸ್ತವೆ. ಸೊ ಈಗ ಬೀಸ್ಬೇಕಾದ್ರೆ ಯಾವಾಗ ಸಮುದ್ರದ ಮೇಲಿಂದ ಭೂಮಿ ಕಡೆ ಬೀಸ್ತವೋ ಆ ಗಾಳಿ ತೇವಾಂಶ ಭರಿತವಾಗಿರ್ತವೆ ಅಂತ ನಾವು ಮತ್ತೆಲ್ಲ ಹೇಳಿದೀವಲ್ವಾ. ದ ವಿಂಡ್ ವಿಚ್ ಬ್ಲೋನ್ ಓವರ್ ದ ಸೀ ಆರ್ ದ ಸೀ ಬ್ರೀಸ್ ಆರ್ ದ ಓಷಿಯಾನಿಕ್ ವಿಂಡ್ಸ್ ಅಂತ ಕರಿತೀವಿ. ದೇ ಆರ್ ದ moisture laden winds because of the higher humidity level. This area in the Western Ghats we get more rains. So ಅದಾದ್ಮೇಲೆ ಇಲ್ಲಿ ನಮಗೆ ಕಾಸಿ, ಗಾರೋ ಮತ್ತು ಜೈಂತಿಯಾ ಅಂತ 3 ಬೆಟ್ಟಗಳು ಬರ್ತವೆ ಇಲ್ಲಿ ಮೇಘಾಲಯದಲ್ಲಿ. ಸೊ ಅಲ್ಲಿಗೆ ಬಂದಾಗ ಇಲ್ಲಿ ಯಾವುದೇ ಅಡೆತಡೆ ಇಲ್ಲ. ಇದೆಯಲ್ಲ ಈ ಭಾಗ, ಅದು ಪೂರ್ತಿ ಬಾಂಗ್ಲಾದೇಶ ಪೂರ್ತಿ ನದಿ ಮುಖಜ ಭೂಮಿ. ಸೊ ಅಲ್ಲಿ ಬೆಟ್ಟಗಳು ಯಾವುದೇ ಅಡೆತಡೆ ಇಲ್ಲ ಈ ಗಾಳಿಗಳು ಬೀಸೋದಕ್ಕೆ. ಹಾಗಾಗಿ ಅಲ್ಲಿ ಮಳೆ ಬೀಳಲ್ಲ. ಡೈರೆಕ್ಟ್ ಆಗಿ ಇವು ಉತ್ತರಕ್ಕೆ ಚಲಿಸಿ ಮೇಘಾಲಯ ಬೆಟ್ಟಗಳಿದಾವಲ್ಲ, ಮೇಘಾಲಯದಲ್ಲಿ 3 ಬೆಟ್ಟಗಳು, ಕಾಸಿ, ಗಾರೋ ಮತ್ತು ಜೈಂತಿ, ಅಲ್ಲಿ ಹೋಗಿ 3 ಕಡೆ ಬೆಟ್ಟಗಳಿರೋದ್ರಿಂದ ಮಧ್ಯದಲ್ಲಿ ಹೋಗಿ ಮೋಡ ಸಿಕ್ಕಾಕೊಂಡು ಅಲ್ಲಿ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಳೆ ಬೀಳುವುದನ್ನು ನೋಡ್ತೀವಿ. ಸೊ ಆಸ್ ದ ಬೇ ಆಫ್ ಬೆಂಗಾಲ್ ವಿಂಡ್ಸ್ ಬ್ಲೋ over this region, there is no obstacles to stop those winds, as the whole Bangladesh country is a delta formed by Ganges and Brahmaputra rivers. So the winds passes over it and trapped in the 3 hills present in Meghalaya. Those are the Khasi, Garo and Jaintia. So there are 2 places in the Khasi hills which get more rainfall, the average rainfall, than any other place in the world. So
First one is Cherrapunji and Mawsynram. So these are the wettest places on the earth. ಸೊ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳ್ತಾ ಇರುವಂತಹ ಪ್ರದೇಶಗಳು ಎರಡು. ಯಾಕೆ ಜಾಸ್ತಿ ಮಳೆ ಬೀಳ್ತಾವ ಅಂತಂದ್ರೆ ಅಲ್ಲಿ 3 ಬೆಟ್ಟಗಳಿದಾವೆ. ಕಾಸಿ ಬೆಟ್ಟ ಮಧ್ಯದಲ್ಲಿದೆ, ಗಾರೋ ಮತ್ತು ಜಯಂತಿಯ ಬೆಟ್ಟಗಳು ಆ ಕಡೆ ಈ ಕಡೆ ಇದಾವೆ. ಸೊ ಮೋಡಗಳು ಬಂದು ಮಧ್ಯದಲ್ಲಿ ಯಾವ ಕಡೆನೂ ಹೋಗ್ಲಿಕ್ಕಾಗದೆ ಅಲ್ಲಿ ಸಿಕ್ಕಾಕೊಳ್ಳೋದ್ರಿಂದ ಹೆಚ್ಚಿನ ಮಳೆ ಚಿರಾಪುಂಜಿ. ಮೊದಲು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳ್ತಾ ಇದ್ದಂತಹ ಪ್ರದೇಶ ಚಿರಾಪುಂಜಿ ಆಗಿತ್ತು. 1985 ಇಂದ ಈಚೆಗೆ ಮೌಸಿನ್ರಾಮ್ ಅದನ್ನ ಹಿಂದಕ್ಕೆ ಹಾಕಿದೆ. ಅದರ ವಾರ್ಷಿಕ ಸರಾಸರಿ ಮಳೆ 2647 ಸೆಂಟಿಮೀಟರ್ ವಾರ್ಷಿಕ ಮಳೆ, ಆನ್ಯುಯಲ್ ರೈನ್ಫಾಲ್. ಅದು ದ ಹೈಯೆಸ್ಟ್ ರೆಕಾರ್ಡೆಡ್ ರೈನ್ಫಾಲ್. ಯಾವಾಗ 1860ರಿಂದ 1861 12 ತಿಂಗಳ ಅವಧಿಯಲ್ಲಿ ಬಿದ್ದಂತಹ ಅತಿ ಹೆಚ್ಚು ಮಳೆ. ನಮ್ಮ ಬೆಂಗಳೂರದೆಲ್ಲ ಆವರೇಜ್ ರೈನ್ಫಾಲ್ ಎಷ್ಟಪ್ಪ ಅಂದ್ರೆ 110 ಸೆಂಟಿಮೀಟರ್ಸ್. ನಮ್ಮ ಬೆಂಗಳೂರಿಗಿಂತ 26 ಪಟ್ಟು ಜಾಸ್ತಿ ಮಳೆ ಬೀಳ್ತದೆ ಇಲ್ಲಿ ಚಿರಾಪುಂಜಿಲಿ. ಮತ್ತೆ ಒಂದೇ ದಿನಕ್ಕೆ ಬಿದ್ದಂತಹ ಮಳೆ ನೋಡಿ, ಮಳೆಯ ಪ್ರಮಾಣ 48 hours. The rainfall recorded in the year 1995 is 249 centimeters of rainfall in 48 hours. 2 ದಿನದ ಅವಧಿಯಲ್ಲಿ 249 ಸೆಂಟಿಮೀಟರ್ ಮಳೆ ಬಿತ್ತಂತೆ 1995 ರೆಕಾರ್ಡ್ ಚಿರಾಪುಂಜಿ. ಸೊ ಮೌಸಿನ್ರಾಮ್ ಅಲ್ಲಿ ಈಗ ಹೆಚ್ಚು ಕಡಿಮೆ 2600 ಸೆಂಟಿಮೀಟರ್ ಅಷ್ಟು ಮಳೆ ಆಗಿದೆ. ಹಾಗೆ ಅದು ಈಗ ಅತ್ಯಂತ ಹೆಚ್ಚಿರೋದು. ಇವೆರಡು ಅವಾಗ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಆಯ್ತಾ. ಸೊ ಹಿಂಗಿಂದ ಬಿಸಿ ಈ ಮೈದಾನ ಪ್ರದೇಶ ಇದೆಯಲ್ಲ, ಆ ಮೈದಾನ ಪ್ರದೇಶದಲ್ಲಿ ಬೀಸ್ಲಿಕ್ಕೆ ಶುರು ಮಾಡ್ತವೆ ಒಂದು ಶಾಖೆ. ಈ ಕಡೆನೂ ಬೆಟ್ಟಗಳಿದಾವೆ, ಈ ಕಡೆನೂ ಹಿಮಾಲಯ ಬೆಟ್ಟ ಪರ್ವತ ಇದೆ. ಹಾಗಾಗಿ ಹಿಮಾಲಯದ ಪಾದದ ಮಾರ್ಗವನ್ನು ಅನುಸರಿಸಿ ಮೈದಾನದಲ್ಲಿ ಇವು ಬೀಸ್ಲಿಕ್ಕೆ ಶುರು ಮಾಡ್ತವೆ, ಇಲ್ಲಿವರೆಗೂ ದೆಹಲಿವರೆಗೂ. ಓಕೆ, ಸೊ ಇಲ್ಲಿ ಈ ಕಡೆಗೆ ಮಳೆ ಬೀಳಲ್ಲ, ತುಂಬಾ ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ, ರೈನ್ ಶಾಡೋ ರೀಜನ್ ಅಂತ ಕರಿತೀವಿ. ಯಾಕೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಇಳಿಜಾರಲ್ಲಿ ಜಾಸ್ತಿ ಮಳೆ ಬೀಳ್ತದೆ, ಪೂರ್ವ ಇಳಿಜಾರಲ್ಲಿ ಮಳೆ ಕಡಿಮೆ. ಸೊ ನಮ್ಮ ಬಳ್ಳಾರಿ ಇದೆಲ್ಲ ಇದೆಯಲ್ಲ, ತೆಲಂಗಾಣ ಈ ಭಾಗ, ರಾಯಲಸೀಮೆ ಎಲ್ಲ ಮಳೆ ನೆರಳಿನ ಪ್ರದೇಶಗಳು. ದೇ ಆರ್ ದ ರೈನ್ ಶಾಡೋ ರೀಜನ್ ಬಿಕಾಸ್ ದ western part of Western Ghats gets the highest rainfall, whereas these regions are located in the rain shadow. That is why these regions get lesser rainfall. So ಇಲ್ಲಿಂದ ಉತ್ತರಕ್ಕೆ ಒಂದು ಮಾರುತ ಹಂಗೆ ಬೀಸ್ತವೆ. ಸೊ ಇಲ್ಲಿ ಅರಾವಳಿ ಬೆಟ್ಟಗಳಿದಾವೆ. ಅರಾವಳಿ ಪರ್ವತಗಳು ಈ ಮಾರುತಗಳಿಗೆ ಸಮಾನಾಂತರವಾಗಿ ಹಬ್ಬಿರೋದ್ರಿಂದ ಈ ರಾಜಸ್ಥಾನ ಡ್ರೈ ಪ್ರದೇಶ ಆಗಿದೆ. ಅದೇನಾದ್ರೂ ಹಿಂಗಿದ್ದಿದ್ರೆ ಈ ಭಾಗದಲ್ಲಿ ಹೆಚ್ಚು ಮಳೆ ಆಗಿರ್ತಿತ್ತು. ಬಿಕಾಸ್ ದ ಅರಾವಳೀಸ್ ಆರ್ ಲೈಯಿಂಗ್ ಪ್ಯಾರಲಲ್ ಟು ದ ಅರೇಬಿಕ್ ಬ್ರಾಂಚ್ ಆಫ್ ದ ಮಾನ್ಸೂನ್ಸ್. ನಾರ್ತ್ ವೆಸ್ಟರ್ನ್ ರೀಜನ್ ಆಫ್ ಅವರ್ ಇಂಡಿಯಾ ಆರ್ ಡ್ರೈ. ಬೋತ್ ದೀಸ್ ವಿಂಡ್ಸ್ ಜಾಯಿನ್ ಟುಗೆದರ್ ಇನ್ ದ ಹರಿಯಾಣ ಪಂಜಾಬ್ ಪ್ಲೇನ್ಸ್. ಸೊ ಈ ಬ್ರಾಂಚ್ ಮತ್ತೆ ಈ ಬ್ರಾಂಚ್ ಎರಡು ಇಲ್ಲಿ ಬಂದು ಸೇರ್ತವೆ. ಇಲ್ಲಿ ಮಳೆ ಸ್ವಲ್ಪ ಪ್ರಮಾಣದ ಮಳೆ ಆಗುತ್ತೆ. ಸೊ ಇಲ್ಲಿ ಬರೋಷ್ಟರಲ್ಲಿ ತೇವಾಂಶ ಎಲ್ಲ ಖಾಲಿ ಆಗಿರ್ತದೆ. ಸೊ ದೆಹಲಿ ಸುತ್ತಮುತ್ತ ಸ್ವಲ್ಪ ಮಳೆ ಆಗೋದನ್ನು ನೋಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ಸಮ್ಮರ್ ಮಾನ್ಸೂನ್ ರೀಜನ್ ಅಂತ ಏನು ಕರಿತೀವಿ. ಮಾನ್ಸೂನ್ ಮಾರುತಗಳ ಕಾಲ ಅಥವಾ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದ ಸಿಚುವೇಶನ್ ಇದೆ. ಸೊ ಡ್ಯೂರಿಂಗ್ ದ ವಿಂಟರ್ಸ್ ದಿಸ್ region becomes very cold, okay, because sun shifted towards the south of the equator. ಅಲ್ವಾ, ಚಳಿಗಾಲದಲ್ಲಿ ಏನಾಗ್ತದೆ, ಸೂರ್ಯನ ನೇರ ಕಿರಣಗಳು ಸಾಮಾಜಿಕ ವೃತ್ತದಿಂದ ಕೆಳಕ್ಕೆ ಬೀಳಲಿಕ್ಕೆ ಶುರು ಆಗ್ತವೆ. ಸೊ ಹಾಗಾಗಿ ಈ ಭಾಗ ಚಳಿಗಾಲ ಆಗಿರೋದ್ರಿಂದ ಟಿಬೆಟ್ ಪ್ರಸ್ಥಭೂಮಿ ಪೂರ್ತಿ ತುಂಬಾ ಶೀತ ಆಗಿ ಮಂಜಿನಿಂದ ಆವರಿಸಲ್ಪಟ್ಟಿದೆ. ಸೊ ಯಾವಾಗ ಶೀತ ಆಗಿರ್ತದೆ ಇದು ಅಧಿಕ ಒತ್ತಡ ಪ್ರದೇಶ. ಸೊ ಈ ಭಾಗ ಕಡಿಮೆ ಒತ್ತಡ ಪ್ರದೇಶ ಆಗಿದೆ, ಲೋ ಪ್ರೆಷರ್ ಝೋನ್, ಹೈ ಪ್ರೆಷರ್ ಝೋನ್. ದ ವಿಂಡ್ಸ್ ಬ್ಲೋ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಕಂಡೀಷನ್ಸ್ ಪ್ರಿವೈಲ್ ಇನ್ ದ ಸಮ್ಮರ್ಸ್. ಬೇಸಿಗೆಗಿದ್ದಕ್ಕಿಂತ ವಿರುದ್ಧವಾದಂತಹ ಪರಿಸ್ಥಿತಿ ಚಳಿಗಾಲದಲ್ಲಿರೋದ್ರಿಂದ ಗಾಳಿ
ನೋಡಿ ತನ್ನ ದಿಕ್ಕನ್ನು ಬದಲಾಯಿಸ್ತದೆ. ಓಕೆ, ಸೊ ಹಾಗಾಗಿ ಈ ಭೂಮಿ ಮೇಲಿಂದ ಬೀಸೋದ್ರಿಂದ ಯಾವುದೇ ಮಳೆ ಆಗಲ್ಲ. ಈ ಚಳಿಗಾಲದಲ್ಲಿ ಈ ಭಾಗದಲ್ಲೆಲ್ಲ ಮಳೆ ಆಗಲ್ಲ. ಅಂದ್ರೆ ಈ ಭಾಗ ನಾರ್ತ್ ವೆಸ್ಟರ್ನ್ ರೀಜನ್ ಆಫ್ ಅವರ್ ಇಂಡಿಯಾ ಗೆಟ್ಸ್ ಸಮ್ ಅಮೌಂಟ್ ಆಫ್ ರೈನ್ ಬಿಕಾಸ್ ಆಫ್ ದಿ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್. ಮೆಡಿಟರೇನಿಯನ್ ಸಿ ಇಂದ ಕೆಲವೊಂದು ಮಾರುತಗಳು ಈ ಕಡೆ ಬಂದು ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಮಳೆ ಆಗುತ್ತೆ. ನಮ್ಮ ಡೆಸರ್ಟ್ ರೀಜನ್ ಅಲ್ಲಿ ಯಾವುದೇ ಮಳೆ ಆಗಲ್ಲ. ಅರಾವಳಿ ಪರ್ವತಗಳು ಈ ಮಾರುತಗಳು ಬೀಸುವ ದಿಕ್ಕಿಗೆ ಸಮಾನಾಂತರವಾಗಿದ್ದಾವೆ. ಅಡ್ಡ ಇದ್ದಿದ್ರೆ ಅಲ್ಲಿ ಮಳೆ ಆಗಿರ್ತಿತ್ತು. ಈಗ ಸಮಾನಾಂತರವಾಗಿರೋದ್ರಿಂದ ಆ ಮಾರುತಗಳನ್ನ ಯಾವ ತಡೆಯಲ್ಲ. ಅದಕ್ಕೋಸ್ಕರ ಅದು ಡ್ರೈ ರೀಜನ್ ಆಗಿದೆ, ಮಳೆ ಬೀಳಲ್ಲ. ಸೊ ಈಗ ವಾಪಸ್ ಬರ್ಬೇಕಾದ್ರೆ ಈ ಇಷ್ಟು ಮಾರುತಗಳು ವಾಪಸ್ ಬರ್ಬೇಕಾದ್ರೆ ಭೂಮಿ ಮೇಲಿಂದ ಬೀಸುವಂತಹ ಮಾರುತಗಳು, ಹಾಗಾಗಿ ಮಳೆ ಆಗಲ್ಲ. ಅದೇ ನಾವು ಈ ಬಂಗಾಳ ಕೊಲ್ಲಿ ಮೇಲಿಂದ ಒಂದ್ ಸ್ವಲ್ಪ ಮಾರುತಗಳು ಬೀಸ್ತವೆ. ಹಾಗಾಗಿ ತಮಿಳುನಾಡು ತೀರ ಇದೆಯಲ್ಲ, ಕೋರಮಂಡಲ ತೀರ ತಮಿಳುನಾಡಲ್ಲಿ, ಆ ಭಾಗದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಮಳೆ ಆಗ್ತದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳು ಮಾರುತಗಳು ವಾಪಸ್ ಬರ್ಲಿಕ್ಕೆ ಶುರು ಮಾಡಿ ಈ ಕಡೆಯಿಂದ ಈ ಕಡೆ ಬೀಸ್ತಾರೆ. ಅದನ್ನ ಹಿಂಗಾರು ಮಾರುತಗಳ ಕಾಲ ಅಂತ ಕರಿತೀವಿ. ಸ್ವಲ್ಪ ಪ್ರಮಾಣದ ಮಳೆ ಆಗ್ತದೆ. ಆ ಕಾಲದಲ್ಲಿ ಹೆಚ್ಚಾಗಿ ನಾವು ಈ ಚಂಡಮಾರುತಗಳನ್ನ ಆಗೋದನ್ನ ನೋಡ್ತೀವಿ. ಸೊ ಹಿಂಗ್ ವಾಪಸ್ ಬರ್ಬೇಕಾದ್ರೆ ಕೋರಮಂಡಲ ತೀರದಲ್ಲಿ ಸ್ವಲ್ಪ ಮಳೆ ಆಗ್ತದೆ. ಸೊ ಮಾನ್ಸೂನ್ ಮಾರುತಗಳ ಒಂದು ಲಕ್ಷಣ ಏನಪ್ಪಾ ಅಂತಂದ್ರೆ, ಇವು ನಿರಂತರವಾಗಿ ಮಳೆ ಬೀಳ್ತಾನೆ ಇರಲ್ಲ. ಪ್ರತಿ 4 ತಿಂಗಳ ಅವಧಿಯಲ್ಲಿ ಎಲ್ಲಾ ತಿಂಗಳಲ್ಲೂ ಎಲ್ಲಾ ದಿನದಲ್ಲೂ ಮಳೆ ಬೀಳಲ್ಲ ಅಲ್ವಾ. ದೇರ್ ಆರ್ ಬ್ರೇಕ್ಸ್ ಆಫ್ 7 to 14 days in between the rain spells. ರೈನ್ ಸ್ಪೆಲ್ ಅಂತಂದ್ರೆ ಮಳೆ ಬೀಳ್ತಾ ಇರ್ತದ, ಇದಕ್ಕಿದಂಗೆ 1 ವಾರ 2 ವಾರ ಮಳೆ ಬೀಳಲ್ಲ. ಅದನ್ನ ನಾವು ಬ್ರೇಕ್ಸ್ ಅಂತ ಕರಿತೀವಿ. ಆದ್ರೆ ಇಷ್ಟು ಸಿಂಪಲ್ ಆಗಿ ಇಲ್ಲ. ನಾನು ಇಷ್ಟು ಹೇಳಿದ್ನಲ್ಲ, ಇಷ್ಟು ಸಿಂಪಲ್ ಆಗಿ ಇಲ್ಲ. ನಾನು ಲ್ಯಾಂಡ್ ಬ್ರೀಸು ಮತ್ತೆ ಸಿ ಬ್ರೀಸ್ ಉದಾಹರಣೆ ಕೊಟ್ಟೆ. ಲ್ಯಾಂಡ್ ಬ್ರೀಸ್ ಅಂತಂದ್ರೇನು, ಭೂಮಿ ಮೇಲಿಂದ ಬೀಸುವಂತಹ ಗಾಳಿ. ಸಿ ಬ್ರೀಸ್ ಅಂತಂದ್ರೆ ಸಮುದ್ರದಿಂದ ಬೀಸುವಂತಹ ಗಾಳಿ. ಇದಕ್ಕೆ ಕಂಡೀಷನ್ 2 ಡಿಫ್ರೆಂಟ್ ಆಗಿರ್ತದೆ. ಆದ್ರೆ ಇದ್ರ ಜೊತೆಗೆ ಇದನ್ನ ಸಿಂಪಲ್ ಮಾಡಿ ನಿಮ್ಗೆ ಅರ್ಥ ಮಾಡ್ಲಿಕ್ಕೆ ಹೇಳಿದ್ ನಾನು. ಆದ್ರೆ ಮಾನ್ಸೂನ್ ಅನ್ನ ಯಾಕೆ ಜೂನ್ ತಿಂಗಳಲ್ಲೇ ಸ್ಟಾರ್ಟ್ ಆಗ್ತದೆ, ಯಾಕೆ 1 ವರ್ಷ ಜಾಸ್ತಿ ಮಳೆ ಬೀಳ್ತದೆ, 1 ವರ್ಷ ಕಡಿಮೆ ಮಳೆ ಬೀಳ್ತದೆ, ಯಾಕೆ ರೀಜನ್ ಟು ರೀಜನ್ ಚೇಂಜ್ ಆಗ್ತದೆ, ಇದಕ್ಕೆಲ್ಲ ಕಾರಣ ಹುಡುಕ್ಬೇಕಾಗಿದೆ ಇನ್ನ. ದೇ ಆರ್ ಸ್ಟಿಲ್ ದ ಎಕ್ಸ್ಪ್ಲೋರೇಷನ್ಸ್ ಆರ್ ಗೋಯಿಂಗ್ ಆನ್ ಅಬೌಟ್ ದ ಎಕ್ಸಾಕ್ಟ್ ಮೆಕಾನಿಸಮ್ ಆಫ್ ಮಾನ್ಸೂನ್. ಸೊ ನಿಮ್ಗೆ ಗೊತ್ತಿದೆ, ಮಾನ್ಸೂನ್ ಅನ್ನ ಫೋರ್ಕಾಸ್ಟ್ ಮಾಡೋದು ಒಂದು ಸಿಸ್ಟಮ್ ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಮುನ್ಸೂಚನೆ ಕೊಡೋದು, ಹವಾಮಾನ ಮುನ್ಸೂಚನೆ ಕೊಡ್ತಾರಲ್ವಾ. ಯಾರು ಕೊಡ್ತಾರೆ ನಮ್ಮ ಭಾರತದಲ್ಲಿ? IMD, ಭಾರತದ ಹವಾಮಾನ ಇಲಾಖೆ. ಸೊ ಇದು ಕೊಡ್ತದೆ, ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ, ಈ ವರ್ಷ ಕಡಿಮೆ ಆಗೋ ಸಾಧ್ಯತೆ ಇದೆ. ಸೊ ಮಳೆ ಜಾಸ್ತಿ ಆಗೋ ಸಾಧ್ಯತೆ ಇದೆ ಅನ್ನೋ ಕಾಲದಲ್ಲಿ ಕೆಲವೊಂದ್ಸರಿ ಮಳೆ ಕಡಿಮೆ ಆಗಿದ್ದು ಇದೆ ಅಲ್ವಾ. So there are several models based on which the forecasts are made. There are no perfect model to predict the monsoon rainfall. This process could have been simple, the prediction could have been perfect. Yeah. Adra, the process is very complex. Though these are the land breeze and sea breeze, there are several phenomena which are involved in the ಮಾನ್ಸೂನ್ ಮೆಕಾನಿಸಮ್. ದೇರ್ ಆರ್ ಸೆವೆರಲ್ ಅಂತಂದ್ರೆ ಜೆಟ್ ಸ್ಟ್ರೀಮ್ ಬರ್ತದೆ, ವಾಕಸೆಲ್ ಅಂತ ಬರ್ತದೆ, ಸೊ ಎನ್ಸೋ ಅಂತ ಬರ್ತದೆ, ಸೊಮಾಲಿ ಕರೆಂಟ್ ಅಂತ ಬರ್ತದೆ, ಟಿಬೆಟ್ ಪ್ಲಾಟ್ಯೂ ಕಂಡೀಷನ್ ಸಹ ಈ ನಮ್ಮ ಮಾನ್ಸೂನ್ ಇದ್ರ ಮೇಲೆ ಪ್ರಭಾವ ಬೀರ್ತದೆ. ಸೊ ಹೀಗೆ ಹಲವಾರು ಅಂಶಗಳು ಇಲ್ಲಿ ತಮ್ಮ ಪರಿಣಾಮವನ್ನ ಈ ನಮ್ಮ ಮಾನ್ಸೂನ್ ಮಾರುತಗಳ ಮೇಲೆ ಬೀಸ್ತದೆ. ಇದನ್ನ ನಾವು ವಿಸ್ತಾರವಾಗಿ ನಾವು ಇಂಡಿಯನ್ ಜಿಯೋಗ್ರಫಿ ಬರ್ತದಲ್ಲ, ಅದನ್ನ ಡೀಟೇಲ್ ಆಗಿ ನೋಡೋಣ. ಓಕೆ, ಈಗ ಇಷ್ಟು ಸಾಕು ಸೀಸನಲ್ ವಿಂಡ್ಸ್ಗೆ ಮಾನ್ಸೂನ್ ಇದು ಯಾಕಾಗ್ತದೆ. ಸೊ ಯಾಕೆ ಚೇಂಜ್ ಆಗ್ತದೆ ಇದಕ್ಕೆ ಅನ್ನೋದಕ್ಕೆ ಇಲ್ಲೊಂದು ಚಿತ್ರ ಇದೆ ನಮ್ಮ ಹತ್ರ. ಎನ್ಸೋ ಅಂತ ಹೇಳಿದ್ನಲ್ಲ, ಎನ್ಸೋ ಮತ್ತೆ ಎಲ್ ನಿನೋ, ಅದಕ್ಕೊಂದು ಚಿತ್ರ ಮಾಡಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಲಾನಿನಾ, ಎಲ್ ನಿನೋ. ಈ ಎಲ್ ನಿನೋ ಇಂದ ಇಡೀ ಪ್ರಪಂಚದ ವಾಯುಗುಣನೇ ಬದಲಾವಣೆ ಆಗ್ತದೆ. ಎಲ್ ನಿನೋ ಅಂದ್ರೆ ಏನಂತ ಹೇಳ್ತೀನಿ. Because of the El Nino, the whole weather systems across the world would change. These El Nino conditions are the sea condition present in the
middle of Pacific region, where the normal cold water is replaced by abnormal warm water. ಮಾಮೂಲಿಯಾಗಿ ಈ ಭಾಗದಲ್ಲಿ ಅಂದ್ರೆ ಪೆಸಿಫಿಕ್ ಸಾಗರದ ಮಧ್ಯಭಾಗದಲ್ಲಿ, ಅದರಲ್ಲೂ ಪೆಸಿಫಿಕ್ ಸಾಗರದ ಪೂರ್ವ ಭಾಗದಲ್ಲಿ ತಂಪಾದ ನೀರು ಅಂದ್ರೆ ಎಲ್ನಿನೋ ಬಂದಾಗ ಈ ಭಾಗ ಇದೆಯಲ್ಲ, ಈ ಭಾಗ ಬಿಸಿ ಆಗ್ತದೆ ನೋಡಿ. ಇದು ಲಾನಿನಾ ಪೀರಿಯಡ್ ಅಲ್ಲಿ ಕೋಲ್ಡ್ ವಾಟರ್ ಇದೆ ಇಲ್ಲಿ. ಅಂದ್ರೆ ಇದು ದಕ್ಷಿಣ ಅಮೆರಿಕದ ಪಶ್ಚಿಮ ತೀರ, ಪೆಸಿಫಿಕ್ ಸಾಗರದ ಪೂರ್ವ ತೀರ. ಈ ತೀರದಲ್ಲಿ ಸಾಮಾನ್ಯ ಕಂಡೀಷನ್ ಅಲ್ಲಿ ಆವಾಗ ಅಲ್ಲಿ ಕೋಲ್ಡ್ ವಾಟರ್ ಇರ್ತದೆ, ತಂಪಾದ ನೀರು ಇರ್ತದೆ. ಆದ್ರೆ ಎಲ್ನಿನೋ ಬಂದಾಗ ಈ ತೀರದಲ್ಲಿ ಬಿಸಿ ನೀರು ಇರ್ತದೆ. ಬಿಸಿ ನೀರು ಇರೋದ್ರಿಂದ ಇಡೀ ಪ್ರಪಂಚದ ಹವಾಮಾನನೇ ಬದಲಾವಣೆ ಆಗುತ್ತೆ. ಹೇಗೆ ಯಾಕೆ ಅಂತ ನೋಡೋಣ. ಎಲ್ನಿನೋ ಇಸ್ ದ ಸ್ಪ್ಯಾನಿಷ್ ಟರ್ಮ್. ಸ್ಪ್ಯಾನಿಷ್ ಭಾಷೆ ಇದೆಯಲ್ಲ, ಅದರಲ್ಲಿ ಎಲ್ನಿನೋ ಅಂತಂದ್ರೆ ಬರ್ತ್ ಆಫ್ ಕ್ರೈಸ್ಟ್ ಅಂತ. ಕ್ರೈಸ್ಟ್ ಚೈಲ್ಡ್, ಒಂದು ಏನು ಕ್ರೈಸ್ಟ್ ಅಂದ್ರೆ ಗೊತ್ತಿದೆ ನಿಮ್ಗೆ, ಕ್ರಿಸ್ತನ ಹುಟ್ಟು ಅನ್ನೋ ಅರ್ಥ ಬರ್ತದೆ ಎಲ್ನಿನೋ ಅಂತ. ಸೊ ಎಲ್ನಿನೋ ಉಂಟಾದಾಗ ಇಲ್ಲಿಗೆ ಒಂದು ಪ್ರವಾಹ ಹರಿತದೆ. ಆ ಪ್ರವಾಹವನ್ನ ಪೆರು ಪ್ರವಾಹ ಅಂತ ಕರಿತೀವಿ. ಪೆರು ಅಥವಾ ಹಂಬೋಲ್ಟ್ ಪ್ರವಾಹ ಅಂತ. ಪೆರು ಕರೆಂಟ್ ಆರ್ ಹಂಬೋಲ್ಟ್ ಕರೆಂಟ್ ಇಸ್ ದ cold current. So because it is flowing from the polar region ಇಂದ ಬರೋದ್ರಿಂದ this is obviously the cold current. Okay, so ಹಿಂಗ್ ಬಂದು ಈ ಕಡೆಗೆ ಹಾಗಾಗಿ ಇಲ್ಲಿ ಕೋಲ್ಡ್ ವಾಟರ್ ಇರ್ತದೆ. ಸೊ ಹೀಗೋಗಿ ಹಿಂಗ್ ಹೋಗ್ತಾ ಅದು ಬಿಸಿಯಾಗಿ ಆಸ್ಟ್ರೇಲಿಯಾ ಮತ್ತು ಈ ದ್ವೀಪ ಸಮೂಹಗಳಿದಾವಲ್ಲ, ಆರ್ಕಿಪೆಲಾಗೋ ಅಂತ, ಆ ಪ್ರದೇಶದಲ್ಲಿ ವಾರ್ಮ್ ವಾಟರ್ ಇರ್ತದೆ, ಬಿಸಿಯಾದ ನೀರು ಇರ್ತದೆ. ಈ ಭಾಗ ಕೋಲ್ಡ್ ಆಗಿರೋದ್ರಿಂದ ಇಲ್ಲಿ ಹೈ ಪ್ರೆಷರ್ ಇರ್ತದೆ, ಇದು ಲೋ ಪ್ರೆಷರ್ ಏರಿಯಾ. ಹಾಗಾಗಿ ಗಾಳಿ ಇಲ್ಲಿ ಮೇಲಕ್ಕೆ ಹೋಗ್ತಾ ಇರ್ತದೆ. ಇಲ್ಲಿ ಆಸ್ಟ್ರೇಲಿಯಾದ ಪೂರ್ವ ತೀರ ಗಾಳಿ ಮೇಲಕ್ಕೆ ಹೋಗ್ತಾ ಇರ್ತದೆ ಬಿಕಾಸ್ ಆಫ್ ದಿ ಲೋ ಪ್ರೆಷರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್. ಮೇಲಕ್ಕೆ ಹೋದ್ಮೇಲೆ ಅದು ಇಲ್ಲಿ ಬಂದು ಈ ಭಾಗದಲ್ಲಿ ಅಧಿಕ ಒತ್ತಡ ಇರೋದ್ರಿಂದ ಇಲ್ಲಿ ಕೆಳಗಡೆ ಇಳಿತಾ ಇರ್ತದೆ. ದಿಸ್ ಸೆಲ್ ಈಸ್ ನೋನ್ ಆಸ್ ವಾಲ್ಕರ್ ಸೆಲ್ ಇದು. ಆದ್ರೆ ಲಾನಿನಾ ಅಂತಂದ್ರೆ ಇದಕ್ಕೆ ವಿರುದ್ಧವಾದ ಪದ, ಬರ್ತ್ ಆಫ್ ಕ್ರೈಸ್ಟ್ಗೆ ವಿರುದ್ಧವಾದ ಪದ ಲಾನಿನಾ. ನಾರ್ಮಲ್ ಆಗಿ ಆಗುವಂತ ಇಲ್ಲಿ ಕೋಲ್ಡ್ ಇದ್ದಾಗ ಇಲ್ಲೆಲ್ಲ ಯಾವುದೇ ರೀತಿಯ ಫಿಶಿಂಗ್ ಆಕ್ಟಿವಿಟಿ ಇರಲ್ಲ. ಇಲ್ಲಿ ಪೆರು ತೀರದಲ್ಲಿ ಕೋಲ್ಡ್ ವಾಟರ್ ಅಲ್ಲಿ ಜೀವಿಗಳ ಪ್ರಮಾಣ ಕಡಿಮೆ. ಎಲ್ಲಿ ವಾರ್ಮ್ ವಾಟರ್ ಇರ್ತದೋ ಅಲ್ಲಿ ಈ ಸೂಕ್ಷ್ಮ ಜೀವಿಗಳು ಇರ್ತವೆ, ಅವುಗಳ ಪ್ರಮಾಣ ಜಾಸ್ತಿ ಇರ್ತವೆ. ಅದನ್ನ ತಿನ್ನಲಿಕ್ಕೆ ಮೀನುಗಳೆಲ್ಲ ಬರ್ತವೆ ಯಾವಾಗ ಬಿಸಿ ನೀರಿದ್ದಾಗ. ತಂಪಾದ ನೀರಿದ್ದಾಗ ಬರಲ್ಲ. ಎಲ್ಲಿ ತಂಪಾದ ನೀರು ಬಿಸಿಯಾದ ನೀರು ಮಿಕ್ಸ್ ಆಗಿರ್ತದೆ ಅಂತಹ ಪ್ರದೇಶದಲ್ಲಿ ಹೆಚ್ಚು ಮೀನು ಸಿಗ್ತದೆ. ಈ ಭಾಗದಲ್ಲಿ ಮೀನಿರಲ್ಲ, ಅವಾಗ ನಾರ್ಮಲ್ ಕಂಡೀಷನ್ ಅಲ್ಲ. ಅದೇ ಎಲ್ನಿನೋ ಬಂದಾಗ ಏನಾಗ್ತದೆ, ಎಲ್ನಿನೋ ಬಂದಾಗ ಈ ಹಂಬೋಲ್ಟ್ ಪ್ರವಾಹ ಇರಲ್ಲ. ಇಲ್ಲಿ ಕೌಂಟರ್ ಕರೆಂಟ್ ಅಂತ ಒಂದು ಬರ್ತದೆ, ಈ ಕಡೆಯಿಂದ ಈ ಕಡೆಗೆ ಪ್ರತಿ ಪ್ರವಾಹ ಬಂದು ಅದು ಈ ರೀತಿ ಕೆಳಗಡೆ ಇಳಿಲಿಕ್ಕೆ ಶುರು ಮಾಡುತ್ತೆ. ಇದನ್ನ ಎಲ್ನಿನೋ ಅಂತ ಕರೀತಾರೆ. ಸಾಮಾಜಿಕ ವೃತ್ತದ ಪ್ರತಿ ಪ್ರವಾಹ, ದ ಇಕ್ವೇಟೋರಿಯಲ್ ಕೌಂಟರ್ ಕರೆಂಟ್ ಬ್ಲೋವಿಂಗ್ ವೆಸ್ಟ್ ಟು ಈಸ್ಟ್ ಇನ್ ದ ಮಿಡ್ಲ್ ಆಫ್ ದಿ ಆಫ್ರಿಕಾ brings warm water to the western coast of South America. ಇಲ್ಲಿ ಬಿಸಿ ನೀರು ಬರ್ತದೆ, ಹಾಗಾಗಿ ಈ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮೀನುಗಳು ಸಿಗ್ಲಿಕ್ಕೆ ಶುರು ಆಗ್ತದೆ. ಸೊ ಹಾಗಾಗಿ ಅಲ್ಲಿನ ಮೀನುಗಾರರು ಇದಕ್ಕೆ ಬರ್ತ್ ಆಫ್ ಕ್ರೈಸ್ಟ್ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಜಾಸ್ತಿ ಮೀನು ಸಿಕ್ಕಿ ಅವ್ರಿಗೆಲ್ಲ ತುಂಬಾ ಸಂತೋಷ ಅಲ್ವಾ ಮೀನುಗಾರರಿಗೆ. ಆದ್ರೆ ಇಲ್ಲಿ ಬಿಸಿ ಜಾಸ್ತಿ ಆದಾಗ ಇಲ್ಲಿ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗ್ತದೆ, ಗಾಳಿ ಮೇಲಕ್ಕೆ ಹೋಗ್ತದೆ. ಈ ಪ್ರದೇಶದಿಂದ ಈ ಪ್ರದೇಶಕ್ಕೆ ನೀರು ಬರೋದ್ರಿಂದ ಇಲ್ಲಿ ಅಪ್ವೆಲ್ಲಿಂಗ್ ಆಗ್ತದೆ. ನೀರೆಲ್ಲ ಖಾಲಿ ಈ ಕಡೆಯಿಂದ ಈ ಕಡೆಗೆ ತಳ್ಳಲ್ಪಡ್ತಾ ಇದೆ ಅಂತಂದ್ರೆ ನೀರು ಖಾಲಿ ಆಗ್ತದೆ ಅಂತ ಅರ್ಥ. ಸೊ ಹಾಗಾಗಿ ಸಮುದ್ರ ತಳಭಾಗದಲ್ಲಿರುವಂತಹ ತಂಪಾದ ನೀರು ಮೇಲಕ್ಕೆ ಬರ್ತದೆ, ನಾವು ಅಪ್ವೆಲ್ಲಿಂಗ್ ಅಂತ ಕರೀತಾರೆ. ಮೇಲಕ್ಕೆ ಉಕ್ಕು, ತಂಪಾದ ನೀರು ಮೇಲಕ್ಕೆ ಉಕ್ಕಿ ಈ ಭಾಗ ಹೈ ಪ್ರೆಷರ್ ಆಗ್ತದೆ. ಹೈ ಪ್ರೆಷರ್ ಆದಾಗ ಇಲ್ಲಿಂದ ಏರಿದಂತಹ ಗಾಳಿ ಇಲ್ಲಿ ಕೆಳಗಡೆ ಇಳಿತದೆ. ಇಲ್ಲಷ್ಟೇ ಅಲ್ಲ ಕೆಳಗಡೆ ಇಳಿಯೋದು, ಇಲ್ಲಿ ನಮ್ಮ ಭಾರತ ಇದೆ. ಭಾರತದ ಮೇಲೂ ಸಹ ಗಾಳಿ ಕೆಳಗಡೆ ಇಳಿತದೆ. ಭಾರತದ ಮೇಲೂ ಸಹ ಗಾಳಿ ಮೇಲಿಂದ ಕೆಳಗಡೆ ಇಳಿತದೆ. ಯಾವ ಕಾಲದಲ್ಲಿ? ಮಳೆಗಾಲದಲ್ಲಿ.
ಸೊ ಮಳೆಗಾಲದಲ್ಲಿ ಗಾಳಿ ಮೇಲಿಂದ ಕೆಳಗಡೆ ಇಳಿತದ್ರಿಂದ ಏನರ್ಥ, ಆಗ ಮೋಡ ನಿರ್ಮಾಣ ಆಗೋ ಪರಿಸ್ಥಿತಿ ಇರಲ್ಲ ಅಂತ. ಹಾಗಾಗಿ ನಮ್ಮ ಮಾನ್ಸೂನ್ ಸೀಸನ್ ಇದ್ರೂ ಸಹ ಮಳೆಗಾಲದಲ್ಲೂ ಮಳೆ ಬೀಳಲ್ಲ, ಬಿಕಾಸ್ ಆಫ್ ದ ಡಿಸೆಂಡಿಂಗ್ ಏರ್ ಆನ್ ದ ಸಬ್ ಕಾಂಟಿನೆಂಟ್. ಎಲ್ ನಿನೋ ಆದಾಗ ನಮ್ಗೆ ಮಳೆ ಆಗಲ್ಲ. 7 ರಿಂದ 8 ವರ್ಷ ಅವಧಿ ಸೈಕಲ್ ಇದೆ. 7 ರಿಂದ 8 ವರ್ಷಕ್ಕೆ ಒಂದ್ಸರಿ ಈ ತರ ಎಲ್ ನಿನೋ ಆಗ್ತದೆ. ಆಗ ನಮ್ಮ ಮಾನ್ಸೂನ್ ಮಳೆ ಬೀಳಲ್ಲ. ಸೊ ಮಾನ್ಸೂನ್ ನೀವು ಓದ್ಕೊಂಡ್ ಬಂದಿರ್ತೀರ SSLC ಇಂದ ಹಿಡಿದು. ಭಾರತದ ಕೃಷಿಯು ಮಾನ್ಸೂನ್ ನೊಡನೆ ಆಡುವಂತಹ ಒಂದು ಜೂಜಾಟ ಅಂತ ಅಲ್ವಾ. ಸೊ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ, ಒಂದ್ ವರ್ಷ ಜಾಸ್ತಿ ಬೀಳ್ತದೆ, ಒಂದ್ ವರ್ಷ ಕಡಿಮೆ ಬೀಳ್ತದೆ, ಅದನ್ನ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಪೆಸಿಫಿಕ್ ಸಾಗರದಲ್ಲಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಭಾಗದಲ್ಲಿ ಬಿಸಿ ನೀರಾಗೋದ್ರಿಂದ ನಮ್ ಭಾರತದಲ್ಲಿ ಮಳೆ ಆಗಲ್ಲ. ಇದಷ್ಟೇ ಅಲ್ಲ, ಇಲ್ಲೂ ಸಹ ಬರಗಾಲಗಳು ಬರ್ತವೆ. ಇಲ್ಲಿ ಅಮೆರಿಕ ತೀರದಲ್ಲೂ ಸಹ ಜಾಸ್ತಿ ಮಳೆ ಬೀಳೋ ಭಾಗದಲ್ಲಿ ಇದೆಲ್ಲ ಪರಿಸ್ಥಿತಿ ಎಲ್ ನಿನೋದಿಂದ ಶುರುವಾಗುತ್ತೆ. ಇತ್ತೀಚೆಗೆ ತುಂಬಾ ಡಾಟಾ ಸಿಗ್ತಾ ಇರೋದ್ರಿಂದ ಇದನ್ನ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ತಿದ್ದಾರೆ. ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ವಾಕರ್ ಸೇಲ್ ಎನ್ಸೋ ಅಂತ ಕರಿತೀವಿ. ಎನ್ಸೋ, ಎಲ್ ನಿನೋ ಸದರ್ನ್ ಆಸಿಲೇಷನ್ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಅವರ್ ವೇರಿಯಬಲ್